ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಆಮೋಷ ಪ್ರವಾದಿ 4ನೇ ಅಧ್ಯಾಯ 13ನೇ ವಾಕ್ಯ. ಈಗೋ ಬೆಟ್ಟಗಳನ್ನು ರೂಪಿಸಿ ಗಾಳಿಯನ್ನು ನಿರ್ಮಿಸಿ ಮನುಷ್ಯನಿಗೆ ಅವನ ಆಲೋಚನೆ ಏನೆಂದು ತಿಳಿಸಿ ಉದಯವನ್ನು ಅಂಧಕಾರವನ್ನಾಗಿ ಮಾಡಿ ಭೂಮಿಯ ಉನ್ನತ ಸ್ಥಳಗಳನ್ನು ತುಳಿದು ಬಿಡುವಾತನು ಸರ್ವಶಕ್ತನಾದ ದೇವರಾದ ಯೆಹೋವನು ಇದೇ ಆತನ ಹೆಸರು. ದೇವರಿಗೆ ಸ್ತೋತ್ರ. ಆಮೋಸ್ ಚಾಪ್ಟರ್ 4 ವರ್ಡ್ 13. God is the one who made the mountains and created the winds. He makes his thought known to man. He changes day into night. He walks on the heights of the earth. This is his name in the Lord God Almighty. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ ಪ್ರೀತಿದ್ರ ಮಕ್ಕಳೇ. ವಾಕ್ಯಭಾಗದಲ್ಲಿ ಕರ್ತನು ಸರ್ವಶಕ್ತಂತ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗ್ರಹ ಮಾತನಾಡ್ತಾ ಇದ್ದಾರೆ. ನಾನು ಯಾರಾಗಿದ್ದೇನೆ ಅವ್ರು ಹೇಳ್ತಾ ಇದ್ದಾರೆ. ನಾನು ಯಾರಾಗಿದ್ದೇನೆ ಅಂತ ಅವ್ರ ಪರಿಚಯನ ಅವ್ರು ಹೇಳ್ಕೊತಾ ಇದ್ದಾರೆ. ಹೇಳಿಲ್ವಾ? ಅವ್ರ ಪರಿಚಯನ ಪೂರ್ತಿ ಹೇಳಿದ್ದಾರೆ ಬೈಬಲ್ ಪೂರ್ತಿ. ಆದರೆ ಈಗ ಒಂದು ವಾಕ್ಯವಾಗದ ಮುಖಾಂತರವಾಗಿ ನಮ್ಮೆಲ್ಲರ ಸಂಘದವ್ರು ಮಾತನಾಡ್ತಾ ಇದ್ದಾರೆ. ಈಗೋ ಬೆಟ್ಟಗಳನ್ನು ರೂಪಿಸುವಾತನು, ಗಾಳಿಯನ್ನು ನಿರ್ಮಿಸುವಾತನು, ಮನುಷ್ಯನಿಗೆ ಆಲೋಚನೆ ಏನು ತಿಳಿಸುವಾತನು, ಉದಯವನ್ನು ಕತ್ತಲೆಯನ್ನು ಅಂದರೆ ಬೆಳಕು ಬೆಳಕಾಗಿರುತ್ತೆ, ಇಲ್ಲ ಕತ್ತಲಾಗುತ್ತೆ, ಅದನ್ನು ಸಹ ನಾನೇ ನಿರ್ಮಿಸಿರುವಾತನು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಭೂಮಿಯ ಉನ್ನತವಾದ ಸ್ಥಳಗಳನ್ನು ಸಹ ನಾನು ಸಮ ಮಾಡೋದಕ್ಕೆ ಸಾಮರ್ಥ್ಯ ಉಳ್ಳಾತನು ಆಗಿರ್ತಕ್ಕಂಥ ನಾನೇ ಯೆಹೋವನು, ಅದೇ ನನ್ನ ಹೆಸರು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. ಅಲ್ಲಿ ಒಂದು ಕಡೆ ದೇವರು ಹೇಳ್ತಾ ಇದ್ದಾರೆ ಅವರ ಪರಿಚಯವನ್ನು. ಯೆಶಾಯ ಪ್ರವಾದಿ 44ನೇ ಅಧ್ಯಾಯ. Prophet Isaiah chapter 44 word 5 to 7. ನಾನೇ ಯೆಹೋವನು, ಮತ್ತೊಬ್ಬನಿಲ್ಲ, ನನ್ನ ಹೊರತು ಯಾವ ದೇವರು ಇಲ್ಲ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ನಡುಕಟ್ಟುವೆನು, ಮೂಡಣದಿಂದ ಪಡುವಣ ಹೊರಗೆ ಇರುವವರೆಲ್ಲರೂ ತಿಳಿದುಕೊಳ್ಳುವಂತೆ ನನ್ನ ಹೊರತು ಯಾರೂ ಇಲ್ಲ. ನಾನೇ ಯೆಹೋವನು, ಮತ್ತೊಬ್ಬನಿಲ್ಲ. ಬೆಳಕನ್ನು ರೂಪಿಸಿದವನು, ಕತ್ತಲನ್ನು ನಿರ್ಮಿಸುವವನು, ಸಮಾಧಾನವನ್ನು ಉಂಟು ಮಾಡುವವನು, ಕೆಟ್ಟದ್ದನ್ನು ನಿರ್ಮಿಸುವವನು ನಾನೇ ಯೆಹೋವನಾದ ನಾನೇ ಇವುಗಳನ್ನೆಲ್ಲ ಮಾಡುತ್ತೇನೆ. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾರೆ, ಸಮಸ್ತವು ನಾನೇ ಆಗಿದ್ದೇನೆ, ನಾನೇ ಉಂಟು ಮಾಡಿದ್ದೇನೆ, ನಾನೇ ನಡೆಸುತ್ತೇನೆ. ನನ್ನ ಹೊರತು ಬೇರೆ ಯಾವ ಕಾರ್ಯವೂ ಸಹ ನಡೆಯಲ್ಲ. ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಬೆಳಕಾಗಲಿ ಕತ್ತಲೆ ಆಗಲಿ, ನನ್ನಿಂದಲ್ಲ ಹೊರತು ಬೇರೆ ಯಾವುದು ನಡೆಯಲ್ಲ. ದೇವರಿಗೆ ಸ್ತೋತ್ರ. ಆದರೆ ಯಾಕೆ ಹೇಳ್ತಾ ಇದ್ದಾರೆ ದೇವರು ಇಲ್ಲಿ ಅನ್ನೋದು ಮುಖ್ಯ. ನಾವು ಇನ್ನೊಂದು ವಾಕ್ಯ ನೋಡೋಣ. ಆಮೋಷ ಪ್ರವಾದಿ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಆಮೋಸ್ ಚಾಪ್ಟರ್ 4 ವರ್ಡ್ 6. ಪ್ರತಿಯೊಂದು ಪಟ್ಟಣದಲ್ಲಿ ಬರಿದಾದ ಹೊಟ್ಟೆಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಪ್ರತಿಯೊಂದು ಪಟ್ಟಣದಲ್ಲಿ ಆಹಾರದ ಕೊರತೆ ಇದೆ, ಆದರೂ ನೀವು ನನ್ನ ಕಡೆಗೆ ಹಿಂದಿರುಗಲಿಲ್ಲ ಎಂದು ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಆಮೋಷ ಪ್ರವಾದಿನಲ್ಲಿ ಜನರಿಗೆ ನಾನು ಇಷ್ಟೆಲ್ಲ ಇದೆ, ಆದರೆ ಯಾಕೆ ನನ್ನ ಹುಡುಕ್ತಿಲ್ಲ, ನನ್ನನ್ನು ಕೇಳ್ತಾ ಇಲ್ಲ ಇವರು, ಇಷ್ಟೆಲ್ಲ ಕೊರತೆಗಟ್ಟಿದೆ ಅಂದರೆ ಸಂಪೂರ್ಣವಾಗಿ ಆಮೋಷ ಪ್ರವಾದಿನಲ್ಲಿ ಹೇಳ್ತಾ ಇದ್ದಾರೆ ದೇವರು. ಇಷ್ಟೆಲ್ಲ ಇದೆ, ಆದರೂ ಸಹ ಜನ ನನ್ನ ಹುಡುಕ್ತಾ ಇಲ್ಲ, ನನ್ನ ಕೇಳ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ಹಾಗೆ ಆ 4ನೇ ಅಧ್ಯಾಯದಲ್ಲಿ ಇನ್ನೊಂದು ವಾಕ್ಯ ನೋಡೋಣ. 8ನೇ ವಾಕ್ಯ. ವಿವಿಧ ಪಟ್ಟಣದವರು ಕುಡಿಯುವ ನೀರಿಗಾಗಿ ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಅಲೆದಾಡುತ್ತಾ ಹೋದರೂ ಅವರಿಗೆ ತೃಪ್ತಿಯಾಗಲಿಲ್ಲ, ಆದರೂ ನೀವು ನನ್ನ ಕಡೆಗೆ ಹಿಂದಿರುಗಿಕೊಳ್ಳಲಿಲ್ಲ ಎಂದು ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಇಷ್ಟೆಲ್ಲ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಯಾಕೆ ಜನ ಇಷ್ಟು ಕಷ್ಟ ಕೊಡ್ತಿರೋ ನನ್ನ ಕೇಳ್ತಾ ಇಲ್ಲ, ಇಷ್ಟು ಸಮಸ್ಯೆಗಳನ್ನು ಕೊಟ್ಟಿದ್ದೇನೆ, ನನ್ನ ಯಾಕೆ ಕೇಳ್ತಾ ಇಲ್ಲ, ನನ್ನ ಹುಡುಕ್ತಾ ಇಲ್ಲ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅವ್ರನ್ನ ಹುಡುಕೋದಾದರೆ ನಮಗೇನು ಸಿಗುತ್ತೆ? ಯೆರೆಮೀಯ ಪ್ರವಾದಿ 33ನೇ ಅಧ್ಯಾಯ. ನೀನು ನನ್ನನ್ನು ಕೇಳಿಕೊ, ನಿನಗೆ ತಿಳಿಯದ ಮಹತ್ತಾದವುಗಳನ್ನು ನಾನು ತಿಳಿಸ್ತೇನೆ. ದೇವರಿಗೆ ಸ್ತೋತ್ರ. ದೇವರು ತನ್ನ ಉದ್ದೇಶಗಳನ್ನ ತಿಳಿಸ್ತಾರೆ, ತನ್ನ ಕಾರ್ಯಗಳನ್ನ ತಿಳಿಸ್ತಾರೆ, ತನ್ನ ಆಲೋಚನೆಗಳನ್ನ ತಿಳಿಸ್ತಾರೆ, ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾರೆ. ನಮ್ಮನ್ನು ಕಾಯ್ತಾರೆ, ಕಾಪಾಡ್ತಾರೆ, ಪೋಷಿಸ್ತಾರೆ, ಸಂರಕ್ಷಿಸ್ತಾರೆ, ತಕ್ಕ ಕಾಲದಲ್ಲಿ ಎಲ್ಲವನ್ನು ಒದಗಿಸ್ತಾರೆ ಯಾವಾಗ ಕೇಳೋದಾದರೆ. ಆದರೆ ಇಲ್ಲಿ ಹೇಳ್ತಾರೆ ದೇವರು ಇದುವರೆಗೂ ನನ್ನ ಕೇಳುತ್ತಿಲ್ಲ, ನನ್ನ ಹುಡುಕ್ತಿಲ್ಲ,
ನನ್ನ ಕಡೆ ತಿರುಗ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ನಾವು ದೇವರ ಕಡೆಗೆ ತಿರುಗೋಣ. ದೇವರ ಆಶೀರ್ವಾದವನ್ನು, ಸಂರಕ್ಷಣೆಯನ್ನು ಹೊಂದಿಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ. ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ ಇಸಪ್ಪ, ಪರಿಸ್ಥಿತಿಗಳು ಏನೇ ಇರಲಿ, ನಿಮ್ಮನ್ನು ಹೊರತುಪಡಿಸಿದ್ದಾದಲ್ಲ, ಸಮಸ್ತವು ನಿಮ್ಮಿಂದಲೇ ಉಂಟಾಗಿರೋದ್ರಿಂದ ಇಸಪ್ಪ, ನಾವು ನಿಮ್ಮನ್ನೇ ಆತುಕೊತೀವಿ. ಎಲ್ಲ ಪರಿಸ್ಥಿತಿಗಳು ಮಾರ್ಪಡಲಿ, ಕಷ್ಟಗಳು ನೀಗಲಿ. ನಿಮ್ಮ ರಕ್ಷಣೆ, ನಿಮ್ಮ ಸಮಾಧಾನ, ನಿಮ್ಮ ಆದರಣೆ, ನಿಮ್ಮ ಒದಗಿಸುವಿಕೆ ಎಲ್ಲ ಜನರ ಮೇಲೆ ಉಂಟಾಗಲಿ. ನಿಮಗೆ ಮಹಿಮೆಯಾಗಲಿ, ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ. ಮೆಚ್ಚಿಕೊಳ್ಳು ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.